ಮೊದಲಿಗೆ ನಾವಿಲ್ಲಿ ಒಂದು ಬೌಲಿಗೆ ಕೊಕೊನೆಟ್ ಆಯಿಲನ್ನು ಹಾಕೋಬೇಕಾಗತ್ತೆ. ಹಾಗೆಯೇ ಒಂದು ಸ್ವಲ್ಪ ಟೊಮೆಟೊ ರಸನ ಹಾಕ್ಕೊಳ್ಬೇಕು. ಹಾಗೆಯೇ ಒಂದು 2-3 ಹನಿಯನ್ನು ಹಾಕೋಬೇಕು. ಕೊಕೊನೆಟ್ ಆಯಿಲ್ ತುಂಬಾ ಸ್ಕಿನ್ಗೆ ಮಾಯ್ಶ್ಚರೈಸ್ ಮಾಡುತ್ತೆ. ಹಾಗೆಯೇ ಸ್ಕಿನ್ನಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಫೈನ್ ಲೈನ್ಸ್ ಇರ್ಬೋದು, ವ್ರಿಂಕಲ್ಸ್ ಇರ್ಬೋದು, ಹಾಗೆಯೇ ಕಣ್ಣಿನ ಸುತ್ತ ಏನಾದರೂ ಕಪ್ಪು ಕಲೆ ಇದ್ದರೆ ಅದನ್ನು ಕೂಡ ಕ್ರಮೇಣವಾಗಿ ಕಡಿಮೆ ಮಾಡುತ್ತಾ ಬರುತ್ತೆ. ಹಾಗೆಯೇ ನಾವು ಇದಕ್ಕೆ ಹನಿ ಹಾಕಿರೋದ್ರಿಂದ ಇದು ನ್ಯಾಚುರಲ್ ಗ್ಲೋ ಕೊಡುತ್ತೆ ನಮ್ಮ ಸ್ಕಿನ್ಗೆ. ಹಾಗೆಯೇ ಏನಾದರೂ ನಮಗೆ ಇರಿಟೇಷನ್ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಇದು ಕೂಡ ಒಂದು ತುಂಬಾ ಒಳ್ಳೆ ಕ್ಲೆನ್ಸರ್ ಅಂತಲೇ ಹೇಳ್ಬೋದು. ಟೊಮೆಟೊ ಜ್ಯೂಸ್ ಫೇಸಲ್ಲಿ ನಮಗೆ ತುಂಬ ಚೆನ್ನಾಗಿರೋ ಗ್ಲೋ ಕೊಡುತ್ತೆ. ಹಾಗೆಯೇ ಫೇಸಲ್ಲಿ ಏನಾದರೂ ಎಕ್ಸಸ್ ಆಯಿಲ್ ಇತ್ತು ಅಂತ ಅಂದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಇದು ಪೋರ್ಸನ್ನು ಟೈಟ್ ಮಾಡುತ್ತೆ. ಇದರಿಂದ ನಮ್ಮ ಸ್ಕಿನ್ನು ತುಂಬಾ ಬ್ರೈಟಾಗಿ ಕಾಣಿಸುತ್ತೆ ಕೂಡ. ನೀವು ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಮಸಾಜ್ ಮಾಡ್ಕೊಳ್ಬೇಕು. ಅಪ್ವರ್ಡ್ಸಲ್ಲಿ ಮಸಾಜ್ ಮಾಡ್ಕೊಳ್ಳಿ. ನೀವು ಈ ರೀತಿ ಮಸಾಜ್ ಮಾಡ್ತಾ ಬಂದ ಹಾಗೆ ನಿಮ್ಮ ಸ್ಕಿನ್ನಲ್ಲಿ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಇದರಿಂದ ಸ್ಕಿನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾವಾಗಲೂ ಅಷ್ಟೇ ನಾವು ಮಸಾಜ್ ಮಾಡಬೇಕಾದ್ರೆ ತುಂಬ ಸ್ಮೂತಾಗಿ ಮಸಾಜ್ ಮಾಡ್ಕೊಳ್ಬೇಕು. ಯಾವತ್ತೂ ನೀವು ಮಸಾಜನ್ನು ಸ್ಕಿಪ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಅಪ್ವರ್ಡ್ ಆಗಿ ಈ ರೀತಿಯಾಗಿ ಕಣ್ಣಿನ ಕೆಳಗಿರ್ಬೋದು, ಹಾಗೆಯೇ ಹೆಡ್ಗೆ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಬೇಕು. ಕುತ್ತಿಗೆಗೂ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಆದಷ್ಟು ನೀವು ವಾರದಲ್ಲಿ 2 ಟೈಮ್ಸ್ ಆದರೂ ಮಾಡೋದಕ್ಕೆ ಟ್ರೈ ಮಾಡಿ. ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಇದು ಕೊಡುತ್ತೆ. ಹಾಗೆಯೇ ಇದು ಪ್ಯಾಕ್ಗೆ ನಾನು 1.5 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಟೊಮೆಟೊ ರಸನ ಹಾಕೋತಿದ್ದೀನಿ. ಮುಂಚೆ ಆಯಿಲ್ ಇರುತ್ತಲ್ವ ಅದಕ್ಕೆ ಹಾಕ್ಕೊಳ್ಳಿ, ಬೇರೆ ಏನು ಹಾಕ್ಕೊಳ್ಳೋದು ಬೇಡ. ಹಾಗೆಯೇ ಎಷ್ಟು ಬೇಕೋ ಅಷ್ಟು ಮೊಸರನ್ನು ಹಾಕ್ಕೊಂಡ್ರೆ ಆಯಿತು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಸ್ಕಿನ್ಗೆ ಎಷ್ಟೊಂದು ಉಪಯೋಗ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ಇದನ್ನು ನಾವು ಹಿಂದಿನಿಂದಲೂ ಕೂಡ ಯೂಸ್ ಮಾಡ್ಕೊಂಡು ಬಂದಿದ್ದೀವಿ. ಹಾಗೆಯೇ ನಾವು ಮೊಸರು ಹಾಕಿರೋದ್ರಿಂದ ಇದು ಸ್ಕಿನ್ಗೆ ಹೈಡ್ರೇಷನ್ ಕೊಡುತ್ತೆ. ಹಾಗೆಯೇ ಮತ್ತೆ ನ್ಯಾಚುರಲ್ ಗ್ಲೋ ಕೊಡುತ್ತೆ. ಇದನ್ನು ನೀವು ಕಣ್ಣಿನ ಕೆಳಗಡೆ ಎಲ್ಲ ಈ ಪ್ಯಾಕನ್ನು ಹಚ್ಚೋದ್ರಿಂದ ಡಾರ್ಕ್ ಸರ್ಕಲ್ ಇದ್ದರೆ ಕೂಡ ಕಡಿಮೆ ಆಗುತ್ತೆ. ಸ್ಕಿನ್ನಲ್ಲಿ ಏನಾದರೂ ಕಾಂಪ್ಲಿಕೇಶನ್ ಇತ್ತು ಅಂತ ಅಂದರೆ, ಅನ್ಈವನ್ ಸ್ಕಿನ್ ಆದರೆ, ಏನೇ ಇದ್ರೂ ಕೂಡ ಈ ರೀತಿ ನೀವು ಪ್ಯಾಕ್ ಹಚ್ಚೋದ್ರಿಂದ ತುಂಬ ಚೆನ್ನಾಗಿರೋ ರಿಸಲ್ಟು ನಿಮಗೆ ಕೊಡುತ್ತೆ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ. ಇದನ್ನು ಒಂದು ಫೇಸಲ್ಲಿ 20 ಮಿನಿಟ್ಸ್ ತನಕ ಇಟ್ಕೊಳ್ಳಿ. ಆಮೇಲೆ ತಣ್ಣೀರಿನಲ್ಲೇ ಫೇಸ್ ವಾಶ್ ಮಾಡಿಕೊಳ್ಳಿ. ಚೆನ್ನಾಗಿರೋ ರಿಸಲ್ಟು ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆಯೇ ಏನಾದರೂ ನಿಮಗೆ ಕ್ವೆರೀಸ್ ಇದ್ದರೆ ಕಮೆಂಟ್ ಮಾಡಿ. ನನಗೆ ಏನು ಗೊತ್ತಿದೋ ಅದನ್ನು ನಿಮಗೆ ನಾನು ತಿಳಿಸ್ತೇನೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ಬೋದು ಆಫ್ಟರ್ ನಾನು ವಾಶ್ ಮಾಡ್ಕೊಂಡು ಬಂದ ಮೇಲೆ ಫೇಸಲ್ಲಿ ಎಷ್ಟು ಗ್ಲೋ ಇದೆ ಅಂತ ಹೇಳಿ ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.